ಅದೇನಾಯಿತು ಅಂತ ಹೇಳಿದ್ರೆ ಫಸ್ಟ್ ಅದು ಹೊಡೆದೋಗ್ಬಿಟ್ಟು ಪ್ರೀತಿಯಿಂದ ತಂದುಕೊಟ್ಟಿದ್ದಾರೆ ಅಂತೇಳಿ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನೀವೆಲ್ಲರೂ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತೇಳಿ. ಅಂದರೆ ನನಗೆ ಇಷ್ಟು ಸಾಕು ಯೂಟ್ಯೂಬಿಂದ. ಅಂದರೆ ದಯವಿಟ್ಟು ನೀವು ಲೈವಿಂದ ಯಾವುದೇ ರೀತಿ ಸಬ್ಸ್ಕ್ರೈಬರ್ನ ತಪ್ಪು ಮಾಡ್ತು ಅಂದರೆ ನಿಮಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತೇಳಿ ಟೈಮಿಂಗ್ಸು ಕೂಡ ಹೇಳ್ತೀನಿ. ಟೈಮಿಂಗ್ಸು ಬಂದು ನಿಂತ್ಕೊಂಡು ಮಾತಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತೇಳಿ. ಸೊ ಆ ಒಂದು ಟಾಪಿಕಾಗಿ ಇವತ್ತು ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂತ ಹೇಳಿದ್ರೆ ನನ್ನ ಫೋನು ರಿಪೇರಿ ಆಗೋಯಿತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ. ಆ ಫೋನಲ್ಲಿ ಒಂದಷ್ಟು ಫೋನಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೆ. 4-5 ವೀಡಿಯೋಸ್ ಇತ್ತು, ತುಂಬ ಚೆನ್ನಾಗಿ ವೀಡಿಯೋಸ್ಗಳೆಲ್ಲ ಇತ್ತು ಅದರಲ್ಲಿ. ಸೊ ಅದು ಫೋನ್ ಸ್ವಿಚ್ ಆಫ್ ಆಗಿ ವಿಡಿಯೋ ಫೋಟೋಸ್ ಏನೂ ಸಿಗ್ತಿಲ್ಲ. ನನಗೆ ತುಂಬ ಬೇಜಾರಾಯಿತು. ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ರಿಪೇರಿ ಆಗಿದ್ದ ಕಾರಣ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿ 2 ದಿನದಿಂದ ಹತ್ಕೊಂಡು ಮನೇಲಿ ಬೇಜಾರಾಗಿದೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ನನ್ನ ಕಷ್ಟ ನೋಡೋಕ್ಕಾಗದೆ ಅವರು ಒಂದು ಹೊಸ ಫೋನೇ ತಂದುಕೊಟ್ಬಿಟ್ರು ನನಗೆ. ಸೊ ತುಂಬ ಖುಷಿ ಆಯಿತು ನನಗೆ. ನನ್ನ ಹತ್ರ ಮೊದಲಿದ್ದಿದ್ದ ಫೋನು ತುಂಬ ಚೆನ್ನಾಗಿತ್ತು, ಅದನ್ನು ಕಳ್ಕೊಂಡು ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಸೊ ಅದೇನಾಯಿತು ಅಂತ ಹೇಳಿದ್ರೆ ಫಸ್ಟ್ ಅದು ಹೊಡೆದೋಗ್ಬಿಟ್ಟಿತ್ತು ಫೋನು. ಅಂದರೆ ಬಟನ್ ಎಲ್ಲ ಹೋಗ್ಬಿಟ್ಟಿತ್ತು, ಸೈಡಲ್ಲಿ ಇರುತ್ತಲ್ಲ ಅದು. ನಾವೇನು ಮಾಡಿದೆ, ಅದು ವಾಟರ್ ಪ್ರೂಫೇನೆ. ನಾವು GRSಗೆ ಹೋಗಿದ್ವಲ್ಲ, ಅಲ್ಲೇನು ಮಾಡಿದೆ, ಚೆನ್ನಾಗಿ ಅದರಲ್ಲಿ ನೀರಲ್ಲೆಲ್ಲ ಮುಳುಗಿಸಿರುತ್ತೆ ಆಟ ಆಡಿಕೊಂಡು ಚೆನ್ನಾಗಿ ಅದರಲ್ಲಿ ವೀಡಿಯೋಸ್ನೆಲ್ಲ ಮಾಡಿದ್ದೆ. ಅಂದರೆ ನೀರಲ್ಲೆಲ್ಲ ಹಾಕ್ಕೊಂಡು ವೀಡಿಯೋಸ್ ಮಾಡಿದ್ದೆ. ಸೊ ಅದೇನಾಗೋಯಿತು, ಅದು ನನಗೆ ವಾಟರ್ ಪ್ರೂಫ್ ತಾನೇ ಏನಾಗಲ್ಲ ಅಂತೇಳಿ ಏನಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ಸ್ವಲ್ಪ ಅಲ್ಲಿ ಮನೆಗೆ ಬಂದಮೇಲೆ ಸ್ವಲ್ಪ ಚಾರ್ಜ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ. ಅದಾದಮೇಲೆ ಚೆನ್ನಾಗೇ ಆಯಿತು ಫೋನು, ಏನಿಲ್ಲ, ವೀಡಿಯೋಸ್ ಎಲ್ಲ ಮಾಡಿಕೊಂಡು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ, ಚೆನ್ನಾಗಿರ್ತಿತ್ತು. ಆದರೆ ಒಂದು ಸಲ ಏನಾಯಿತು ಅಂದರೆ ನಾನೇನು ಮಾಡಿದೆ, ಚಾರ್ಜಿಗೆ ಅಂದರೆ ತುಂಬ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟಿದ್ದೆ. ಅದರಲ್ಲಿ ಒಂದು 4-5 ವೀಡಿಯೋ ತುಂಬ ವೀಡಿಯೋಸ್ ಇತ್ತು. ಅಂದರೆ ಗ್ಯಾಪ್ ಇಲ್ಲದೆ ಅಷ್ಟು ವೀಡಿಯೋಸ್ನ ಮಾಡಿಬಿಟ್ಟಿದ್ದೆ. ಇನ್ನೊಂದು ವೀಡಿಯೋನೂ ಮಾಡೋಕ್ಕಾಗಲ್ಲ, ಅಷ್ಟು 4-5 ವೀಡಿಯೋ ಅಷ್ಟು ಮಾಡಿದ್ದೆ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು, ಮತ್ತು ಅವರು ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ರು, ಅದಕ್ಕೆ ಬಂದಿದ್ರಲ್ಲ. ಸೊ ಅದೆಲ್ಲ ವೀಡಿಯೋ ಮಾಡಿದ್ದೆ. ಯಾವುದೂ ಕೂಡ ಅದು ಸಿಗಲಿಲ್ಲ ನಮಗೆ. ಮತ್ತು ಫೋಟೋಸ್ ಎಲ್ಲ ಇತ್ತು, ತುಂಬ ಬೇಜಾರಾಯಿತು ಅದರಲ್ಲಿ. ಅದಕ್ಕೆ ಬೇಜಾರಾಗಿ ಕೂತಿದ್ದೀನಿ ಅಂತೇಳಿ ನಮ್ಮ ಮನೆಯವ್ರು ನನಗೆ ಹೊಸ ಫೋನೇ ಕೊಡಿಸಿದ್ರು. ಪ್ರೀತಿಯಿಂದ ತಂದುಕೊಟ್ಟಿದ್ದಾರೆ ಅಂತೇಳಿ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನೀವೆಲ್ಲರೂ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ಹಾಗಾಗಿ ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ. ಇದು ಬಂದು V50 ಈ ಫೋನ್ನ ತೊಗೊಟ್ಟಿದ್ದಾರೆ. ನಾನು ಇದೇ ಫೋನಲ್ಲಿ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಇವಾಗ ಕ್ಲಾರಿಟಿ ನೋಡ್ತಾ ಇರ್ಬೋದು ನೀವೇ, ಚೆನ್ನಾಗಿದೆ ಅಂದರೆ ಫ್ರಂಟಲ್ಲೆಲ್ಲ. ನನ್ನ ಹಸ್ಬೆಂಡು ನೀನು ಹಿಂಗಿರೋದು ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅಂತೇಳಿ ಸರ್ಪ್ರೈಸಾಗೇ ಹೊಸ ಫೋನ್ ತಂದು ಕೊಟ್ಬಿಟ್ರು. ಸೊ ತುಂಬ ಖುಷಿ ಆಯಿತು. ಆ ಫೋನ್ ಕಳ್ಕೊಂಡಿದ್ದಂತೂ ನನಗೆ ತುಂಬ ಬೇಜಾರಿದೆ, ಅದನ್ನು ಮರೆಯೋದಕ್ಕಂತೂ ಆಗೋದಿಲ್ಲ. ಯಾಕೆಂದರೆ ಅದೊಂಥರ ನನಗೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಮಾಡಿದ ಮೇಲೆ ಆ ಫೋನಿಂದ ನಾನು ತುಂಬ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಜವಲ್ಲೂ ತುಂಬ ಮಿಸ್ ಮಾಡ್ಕೋತೀನಿ ಆ ಫೋನ್. ಪಾಪ ಇನ್ನು ಇವರು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮಾಡ್ತಿದ್ದಾಳೆ, ವೀಡಿಯೋಸ್ ನೀನು ಸ್ಟಾಪ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಬೇಗನೆ ಅರ್ಜೆಂಟ್ಲೇ ಫೋನೇ ತಂದು ಕೊಟ್ಬಿಟ್ರು. ನಿಜ ಹೇಳಬೇಕು ಅಂದರೆ ಪಾಪ ನನ್ನ ಪರಿಸ್ಥಿತಿನ ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಯೂಟ್ಯೂಬ್ ಮಾಡೋರಿಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾನೆ ಇರಬೇಕು, ಹಾಗಾಗಿ ಫೋನ್ ಅವಶ್ಯಕತೆ ತುಂಬಾ ಇದೆ. ಸೊ ನಿಜವಾಗ್ಲೂ ಅವರು ಅಷ್ಟು ಅರ್ಥ ಮಾಡ್ಕೊಂಡು ತಂದುಕೊಟ್ರಲ್ವ, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಫೋನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಮಗೂ ತುಂಬ ಇಷ್ಟ ಆಯಿತು. ಹಾಗೆ ಅವರೇ ಇವತ್ತು ಸ್ವೀಟ್ ಕೂಡ ಮಾಡಿದರು ಫೋನ್ ತಂದಿರೋ ಖುಷಿಗೆ. ಸೊ ಸ್ವೀಟು ಮಾಡಿನೂ ಕೂಡ ಕೊಟ್ಟರು. ಅದು ರೆಸಿಪಿಯನ್ನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿ ಅವ್ರಿಗೆ ಹೇಳಿದೆ ಶೂಟ್ ಮಾಡ್ಕೊತೀನಿ ಅಂತೇಳಿ. ಅವ್ರು ನೆಕ್ಸ್ಟ್ ಟೈಮ್ ಮಾಡೋಣ ಬಿಡು ಅಂತೇಳಿ ಸುಮ್ಮನೆ ಆಗಿಬಿಟ್ರು. ಅದಾದಮೇಲೆ ನಾನು ದೇವ್ರ ಮುಂದೆ ಸ್ವೀಟ್ ಕೂಡ ಇಟ್ಟು ಇವತ್ತು ಪೂಜೆನೂ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ಏನೋ ಒಂದು ಕಂಟಕ ಥರ ಇತ್ತು, ಏನೋ ಒಂಥರ ಮಂಕ್ ಥರ ಆಗಿಬಿಟ್ಟಿತ್ತು ನನಗೆ ಮುಂದೆರಡು ದಿನ. ತುಂಬ ಬೇಜಾರಾಗ್ಬಿಟ್ಟಿತ್ತು. ಸೊ ಇದೆಲ್ಲ ಇವತ್ತು ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇವತ್ತು ದೇವ್ರ ಪೂಜೆಗೂ ಕೂಡ ಮಾಡಿಕೊಂಡೆ. ತುಪ್ಪದ ದೀಪ ಹಚ್ಚಿ ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ ಅಂತೇಳಿ ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ. ಒಂದೇನಾದರೂ ಕೆಲಸ ಕಾರ್ಯಗಳಲ್ಲಿ ಒಂದೇನಾದರೂ ಒಂದು ಅಡೆತಡೆ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವು ಹೆದರ್ಕೊಳ್ದೆ ಧೈರ್ಯವಾಗಿ ನಾವು ಮುನ್ನುಗ್ಗಿ ಮಾಡಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ಪೂಜೆನೂ ಕೂಡ ಮುಗಿಸ್ಕೊಂಡೆ. ದಯವಿಟ್ಟು ವ್ಲಾಗ್ ಮಾಡೋರಿಗೆ ಕೀಳಾಗೆ ನೋಡಬೇಡಿ, ಅವ್ರಿಗೂ ರೆಸ್ಪೆಕ್ಟ್ ಕೊಡಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ಮೇಲೆ ನನ್ನ ಒಂದು ವ್ಲಾಗಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕಿಚನ್ ಟಿಪ್ಸ್ ಆಗಿರ್ಬೋದು,
ರೆಸಿಪಿಗಳಾಗಿರ್ಬೋದು. ಈ ರೀತಿಯಾಗಿ ನನ್ನ ಒಂದು ವ್ಲಾಗಲ್ಲಿ ನೀವು ಯಾವ ಥರ ಇಷ್ಟಪಡ್ತೀರಾ ಅಂತ ಶೇರ್ ಮಾಡಿ. ಖಂಡಿತ ಅದೇ ಥರ ನಾನು ವೀಡಿಯೋಸ್ನ ಮಾಡ್ತೀನಿ. ಫೋನು ರಿಪೇರಿ ಆಗಿದ್ದ ದಿನ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಸೊ ನಮ್ಮ ಮನೇಲೆಲ್ಲರೂ ನನಗೆ, ಅಮ್ಮ ಬೇರೆ ಏನು ಅಂದ್ಕೊಬಿಟ್ಟಿದ್ದಾರೆ, ವೀಡಿಯೋ ಅಂದರೆ ನಾನು ಇಷ್ಟು ದಿನ ಏನು ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ, ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅಂತ ಅವರೇ ಹತ್ತುಬಿಟ್ರು. ಅಷ್ಟು ಬೇಜಾರಾಗಿ, ಅಯ್ಯೋ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತಲ್ಲ, ಸುಮ್ಮನಿರು, ಅಳಬೇಡ, ಬೇಜಾರು ಮಾಡ್ಕೋಬೇಡ, ನಾನು ಫೋನ್ ಕೊಡಿಸ್ತೀನಿ ನಿನಗೆ, ಅಥವಾ ನನ್ನ ಫೋನೇ ಯೂಸ್ ಮಾಡು ನೀನು ಅಂತೆಲ್ಲ ಹೇಳಿ ನನಗೆ ಸಮಾಧಾನ ಮಾಡಿದ್ರು. ಪಾಪ ಅವ್ರು ಏನು ಅಂದ್ಕೊಬಿಟ್ಟಿದ್ದಾರೆ ಅಂದರೆ, ವೀಡಿಯೋಸ್ ಅಂದರೆ ಗ್ಯಾಲರಿಲಿ ಇರೋದು ಡಿಲೀಟ್ ಆಗಿದೆ, ಬಟ್ ಅವ್ರೇನು ಅಂದ್ಕೊಬಿಟ್ಟಿದ್ದಾರೆ, ಯೂಟ್ಯೂಬಲ್ಲಿ ಇರೋದೇ ಡಿಲೀಟ್ ಆಗಿಬಿಟ್ಟಿದೆ. ಇಷ್ಟು ದಿನ ಪಾಪ ಎಷ್ಟು ಕಷ್ಟಪಟ್ಟರು ನನ್ನ ಸೊಸೆ, ಇವಾಗ ಈ ಥರ ಆಗೋಯ್ತಲ್ಲ ಅಂತ ತುಂಬಾ ಕೊರಗಿದ್ದಾರೆ. ಬಟ್ ಆಮೇಲೆ ಅರ್ಥ ಆಯಿತು ಅವ್ರಿಗೆ, ಒಂದು 2 ದಿನ ಆದಮೇಲೆ ವಿವರಿಸಿ ಹೇಳಿದ್ದಕ್ಕೆ ಅವ್ರಿಗೆ ಅರ್ಥ ಆಯಿತು. ಅಯ್ಯೋ ಹೌದಾ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಇಷ್ಟು ವೀಡಿಯೋ ತಾನೇ, ಇನ್ನು ಅಷ್ಟೆಲ್ಲ ವೀಡಿಯೋ ಉಳ್ಕೊಂಡಿದ್ಯಲ್ವ, ಅದು ಖುಷಿ ಪಡು, ಇಷ್ಟೇ ತಾನೇ, ಹೋದರೆ ಹೋಗಲಿ, ಹೊಸ ಫೋನು ಕೊಡಿಸ್ತೀವಿ, ಅದರಲ್ಲೇ ವೀಡಿಯೋಸ್ನ ಮಾಡು ಅಂತ ಹೇಳಿ ನನಗೆ ಧೈರ್ಯ ಹೇಳಿದ್ರು. ಹಾಗೆ ನನ್ನ ತಂಗಿನೂ ಅಷ್ಟೇ, ನಮ್ಮ ಅಕ್ಕನೂ ಅಷ್ಟೇ, ಪಾಪ ಇಬ್ಬರೂ ನನಗೆ ತುಂಬ ಧೈರ್ಯ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ತುಂಬ ಬೇಜಾರಾಗ್ಬಿಡ್ತು ನನಗೆ. ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆ ಏನು ಅಂತ, ಎಷ್ಟು ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತೀವಿ ಅಲ್ವಾ. ಸೊ ಅದು ಈ ಥರ ಎಲ್ಲ ಆದಾಗ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಫೋನ್ ಕಳ್ಕೊಂಡಿದ್ದು ತುಂಬ ಅಳ್ತಿದ್ದೆ. ಯಾಕೆ ಅಂತಂದರೆ ಅಷ್ಟು ನನಗೆ ಇಷ್ಟ ಆಗಿತ್ತು ಆ ಫೋನು. ಅನ್ಯಾಯವಾಗಿ ಆ ಫೋನ್ನ ಕಳ್ಕೊಬಿಟ್ಟೆ. ಯಾರೋ ನನಗೆ ಮನೇಲಿ ಯಾರನ್ನೋ ಕಳ್ಕೊಂಡಷ್ಟು ದುಃಖ ಆಗಿಬಿಟ್ಟಿತ್ತು ನಿಜವಾಗ್ಲೂ. ಸೊ ಹಾಗಾಗಿ ನನಗೆ ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಬೇಕು. ನನ್ನ ಯೂಟ್ಯೂಬ್ ಫ್ರೆಂಡ್ಸು ಅಷ್ಟೇ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು. ಅಂದರೆ ಇನ್ಸ್ಟಾಗ್ರಾಮ್ಲೂ ಕೂಡ ಆ್ಯಕ್ಟಿವ್ ಇರಲಿಲ್ಲ ಅಲ್ವ. ಸೊ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತೇಳಿ ತುಂಬ ಟೆನ್ಷನ್ ಆಗಿದ್ರು. ಹಾಗಾಗಿ ಅವ್ರಿಗೂ ಕೂಡ ಪರ್ಸ್ನಲಾಗಿ ಮೆಸೇಜ್ ಮಾಡಿ ತಿಳಿಸ್ದೆ. ಪಾಪ ಅವರಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು. ಸದ್ಯ ತಿಳಿಸಿದ್ರಲ್ಲ ಅಂತೇಳಿ ಖುಷಿಪಟ್ಟರು. ಏನೂ ಆಗಲ್ಲ ಸಿಸ್ಟರ್, ಫೋನ್ ರೆಡಿ ಆಗುತ್ತೆ, ನೀವು ಆರಾಮಾಗಿ ಅಂತ ಧೈರ್ಯ ಹೇಳಿದ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು, ನನಗೆ ವ್ಯೂಸ್ ತುಂಬ ಡೌನ್ ಆಗಿದೆ. ಯಾಕೆ ಅಂತಂದರೆ ರೀಸನ್ ಹೇಳ್ತೀನಿ ಕೇಳಿ. ನೀವು ಅಷ್ಟೇ ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ನಾನು ಮಾಡಿದ ತಪ್ಪೇನು ಅಂದರೆ, ನಾನು ಮಾಡಿದ ಮಿಸ್ಟೇಕ್ನ ನೀವು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಲೈವ್ ಅಂತ ಕೂತ್ಕೊಂಡು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋತೀರಾ, ಹಾಗೆ ನಿಮ್ಮ ಚಾನಲ್ನು ಕೂಡ ಹಾಳು ಮಾಡ್ಕೋತೀರಾ ಅಂತ ಪಕ್ಕ ಹೇಳ್ತೀನಿ. 100% ಕೊಡ್ತೀನಿ. ಯಾಕೆಂದರೆ ನಾನು ಮಾಡಿದ ತಪ್ಪು ಅದನ್ನೇ. ನಾನು ಸ್ಟಾರ್ಟಿಂಗಲ್ಲಿ ವ್ಲಾಗ್ಸ್ ಅಂದರೆ ವೀಡಿಯೋಸ್ನ ಹಾಕೊಂಡು ಬರ್ತಾ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನಗೆ ಸಿಕ್ಕಾಪಟ್ಟೆ ವ್ಯೂ ಡೌನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ದಿನ ಲೈವ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಯಾರೋ ಒಬ್ರು ಹೇಳಿದ್ರು ಲೈವ್ ಮಾಡಿದ್ರೆ ವಾಚ್ ಅವರೆಲ್ಲ ಕಂಪ್ಲೀಟ್ ಆಗುತ್ತೆ, ಹಾಗೆ ಸಬ್ಸ್ಕ್ರೈಬರು ಕೂಡ ಬರ್ತಾರೆ ಅಂತೇಳಿ. ಸೊ ನಾನು ಅವಾಗ ಏನು ಮಾಡಿದೆ, ಲೈವ್ಗೆ ಎಲ್ಲ ಜಾಯ್ನ್ ಆಗ್ತಿದ್ದೆ. ನಾನು ಕೂಡ ಲೈವ್ ಮಾಡ್ತಾಯಿದ್ದೆ. ಬಂದು ನನಗೂ ಸಪೋರ್ಟ್ ಮಾಡಿದ್ರು, ತುಂಬ ಜನ ಸಪೋರ್ಟ್ ಮಾಡಿದ್ರು. ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು ನಿಜ ಹೇಳಬೇಕು ಅಂದರೆ ನನಗೆ ಲೈವಿಂದ. ಸೊ ಅದಕ್ಕೆ ತುಂಬ ಖುಷಿ ಪಡ್ತೀನಿ. ಬಟ್ ಇನ್ನು ಕೆಲವ್ರು ಏನು ಮಾಡಿದ್ರು ಅಂದರೆ, ಸಬ್ಸ್ಕ್ರೈಬರು ಕೂಡ ಆದರು, ಬಟ್ ಯಾರು ವಿಡಿಯೋ ನೋಡ್ತಾ ಇಲ್ಲ. ಅಂದರೆ ಅವ್ರಿಗೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು, ಬಟ್ ಅವರು ಕ್ಲಿಕ್ ಮಾಡಿ ನೋಡ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಇಂಪ್ರೆಷನ್ ತುಂಬ ಡೌನ್ ಆಗಿದೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಯಾರು ಅಷ್ಟೇ ಲೈವ್ ಅಂತ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ತಾನಾಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ಹಾಗೆ ತಾನಾಗೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ಈ ತಪ್ಪು ಮಾಡ್ತು ಅಂದರೆ ನಿಮಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ವ್ಯೂಸ್ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಅಂಥ ಟೈಮಲ್ಲಿ ನಾವು ಯೂಟ್ಯೂಬ್ನೇ ಸ್ಕಿಪ್ ಮಾಡೋ ಪರಿಸ್ಥಿತಿನೂ ಕೂಡ ಬರುತ್ತೆ. ನನಗೂ ಕೂಡ ಹಾಗೆ ಆಗಿತ್ತು. ಸೊ ಬಿಡಬಾರ್ದು, ಇನ್ಮೇಲಾದ್ರೂ ನಾನು ಮಾಡ್ಕೊಂಡು ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಣ ಅಂತೇಳಿ ಮನ್ಸು ಮಾಡಿ ಇವಾಗ ನಾನು ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಖಂಡಿತ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ, ಒಳ್ಳೊಳ್ಳೆ ಟಿಪ್ಸ್ನ ಕೊಡ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿ ಒಂದು ವೀಡಿಯೋನು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಆವಾಗ ನೀವು ನೋಡ್ಬೋದು. ಮತ್ತು ಇನ್ನೊಂದು ಹೇಳಲೇಬೇಕು, ನಾನು 4 ದಿನ ಆಯಿತು ವೀಡಿಯೋ ಹಾಕಿ. ಸೊ 4 ದಿನಕ್ಕೆ ನೀವು ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ನನಗೆ ಇಷ್ಟು ಸಾಕು ಯೂಟ್ಯೂಬಿಂದ. ಅಂದರೆ ನನ್ನನ್ನು ಮಿಸ್ ಮಾಡಿಕೊಂಡು ನನ್ನ ವ್ಲಾಗ್ ಯಾಕೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅದನ್ನು ನೆನೆಸ್ಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನ ವ್ಲಾಗಿಗೆ ಬಂದು ನೀವು ಕಮೆಂಟ್ ಮಾಡಿದಿರಲ್ವ, ನೋಡಿ ನನಗೆ ತುಂಬ ಖುಷಿ ಆಯಿತು. ಇನ್ನೂ ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತೇಳಿ ನನ್ನನ್ನು ಕೂಡ ಮಿಸ್ ಮಾಡ್ಕೊಳ್ಳೋರು ಇದ್ದಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೋಸ್ಕರ ನಾನು ವೀಡಿಯೋನ ಹಾಕ್ತೀನಿ. ಸೊ ಇಷ್ಟ ಇರೋರು ನೋಡ್ತಾರೆ, ಇಷ್ಟ ಇದ್ದೋರಿಲ್ಲ. ಬಟ್ ನನ್ನನ್ನು ಇಷ್ಟಪಡೋರಿಗೋಸ್ಕರ ನನ್ನ ಮೇಲೆ ವೀಡಿಯೋಸ್ನ ಮಾಡ್ತೀನಿ. ಸೊ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಅದೇ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಡೌನ್ ಆಗಿದೆ ವ್ಯೂಸ್ ಎಲ್ಲ, ನನಗೆ ಅದು ತುಂಬ ಬೇಜಾರಾಗಿದೆ. ಬಟ್ 4 ಜನ ನೋಡಲಿ, 4,000 ಜನ ನೋಡಲಿ, ನೋಡೋರು ಜನನೇ ಅಲ್ವಾ. ಸೊ ಹಾಗಾಗಿ ನನಗೆ
ಎಷ್ಟು ಜನನಾದರೂ ನೋಡಲಿ ಇನ್ಮೇಲೆ ನಾನು ನಗ್ನಗ್ತಾ ಖುಷಿಯಾಗಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ ಖಂಡಿತ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನನಗೆ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತೇಳಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ಇಷ್ಟು ಕೇರ್ ತೊಗೊಂಡು ನನ್ನನ್ನು ವಿಚಾರಿಸ್ಕೊಂಡಿದ್ದಕ್ಕೆ ಈ ಮುಖಾಂತರ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್, ಯಾರೆಲ್ಲ ನನ್ನನ್ನು ವಿಚಾರಿಸ್ಕೊಂಡಿದ್ದೀರಲ್ಲ. ಇನ್ನೊಂದು ಹೇಳಲೇಬೇಕು, ನಾವು ಲೈವ್ಗೆ ಹೋಗ್ತೀವಿ ಅಲ್ವಾ, ಸೊ ಅದರಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ನಾನು ನಿಮ್ಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಿಮಗೆ 1000 ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂದ್ಕೊಳ್ಳಿ, ಲೈವಿಂದನೇ ಸಿಗ್ತಾರೆ. ಬಟ್ ನೀವು ಅಷ್ಟು ಜನಕ್ಕೂ ಸಪೋರ್ಟ್ ಮಾಡೋಕ್ಕಾಗುತ್ತಾ ಅದನ್ನು ಯೋಚನೆ ಮಾಡಿ. ಬಟ್ ಅವರು ಕೂಡ ನಿಮ್ಗೆ ಅಷ್ಟು ಜನ ಸಪೋರ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ. ಸೊ ಏನೋ ಒಂದು 10 ಜನ 15 ಜನಕ್ಕೇನೋ ಸಪೋರ್ಟ್ ಮಾಡ್ಬೋದು, ಬಟ್ ಮಿಕ್ಕದವ್ರಿಗೆ ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗಲ್ಲ, ಅದು ವೇಸ್ಟು. ದಯವಿಟ್ಟು ನೀವು ಲೈವಿಂದ ಯಾವುದೇ ರೀತಿ ಸಬ್ಸ್ಕ್ರೈಬರ್ನ ಪಡ್ಕೋಬೇಡಿ. ಮತ್ತು ವಿಡಿಯೋ ಕೆಳಗಡೆ ಬಂದು ಇಷ್ಟು ಸಬ್ಸ್ಕ್ರೈಬರ್ ಆಯಿತು, ಥ್ಯಾಂಕ್ ಯು ಫಾರ್ ಇಷ್ಟು ಸಬ್ಸ್ಕ್ರೈಬರ್ ಆಯಿತು ಅಂತೆಲ್ಲ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಚಾನಲ್ಗೂ ಕೂಡ ಚೆನ್ನಾಗಿರಲ್ಲ, ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮುಂದಿನ ಒಂದು ಫ್ಯೂಚರಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಕೊಡಿ, ಜನನೇ ಬರ್ತಾರೆ ಅಲ್ವಾ. ಸುಮ್ಮನೆ ಹೋಗಿ ಇವ್ರನ್ನ ಯಾಕೆ ಕೇಳ್ತೀರಾ ಸಬ್ಸ್ಕ್ರೈಬರ್ ಆಗಿ ಅಂತೇಳಿ. ನಾನು ಮಾಡಿದ ತಪ್ಪು ಅದೇನೆ, ಇವಾಗ ನಾನು ಪಶ್ಚಾತ್ತಾಪ ಪಡ್ತೀನಿ. ಸೊ ಅದೊಂದು ತಪ್ಪು ಮಾಡಬಾರ್ದಾಗಿತ್ತು ಅಂತೇಳಿ. ವ್ಲಾಗ್ ಎಲ್ಲ ಚೆನ್ನಾಗಿ ಬರ್ತಿದೆ, ಬಟ್ ಜನಕ್ಕೂ ಇಷ್ಟ ಆಗ್ತಿದೆ. ನಾನು ಸಬ್ಸ್ಕ್ರೈಬರ್ ಆಗಿರೋರಿಗೆ ನೋಟಿಫಿಕೇಶನ್ ಕಳಿಸುತ್ತೆ ಅಲ್ವ, ಸೊ ಅವರು ಕ್ಲಿಕ್ ಮಾಡಿ ನೋಡ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ನಂದು ಸಿಕ್ಕಾಬಿಟ್ಟೆ ಡೌನ್ ಆಗಿದೆ ವ್ಯೂಸ್ ಅಷ್ಟೇ. ಸೊ ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ನೀವು ಯಾರೂ ಅಷ್ಟೇ ಲೈವ್ ಮಾಡಿ, ಲೈವಲ್ಲಿ ನಿಮಗೆ WH ಸಿಗುತ್ತೆ. ಬಟ್ ನಿಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅದು ವೇಸ್ಟೇ. ಆಮೇಲೆ ಸಬ್ಸ್ಕ್ರೈಬರ್ ಮ್ಯಾಟ್ರ್ ಆಗೋದೇ ಇಲ್ಲ, ಯಾಕೆಂದರೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ರೂ ವ್ಯೂಸ್ ಬರೋದಿಲ್ಲ. ಸೊ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬರ್ಗೋಸ್ಕರ ನಿಮ್ಮ ಚಾನಲ್ನ ನೀವು ಆನ್ ಮಾಡ್ಕೋಬೇಡಿ. ನಿಮ್ದು ಒಳ್ಳೆ ಕಂಟೆಂಟ್ ಇದ್ದರೆ ಜನ ಬರ್ತಾರಲ್ವ, ಜನದಿಂದನೇ ನಿಮ್ಗೆ ಇನ್ಕ್ರೀಸ್ ಆಗ್ತಾರೆ. ನಿಮ್ಗೆ ಅಷ್ಟು ನಿಮಗೆ ಬೇಗ ನಮಗೆ ಸಬ್ಸ್ಕ್ರೈಬರ್ ಬೇಕು ಅಂತಂದರೆ ಶಾರ್ಟ್ಸ್ ಹಾಕಿ. ಶಾರ್ಟ್ಸಿಂದ ಅಂತೂ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಓಕೆನಾ. ಚೆನ್ನಾಗಿ ಒಂದು ಟಿಪ್ಸ್ ಕೊಡೋದಾಗಿರ್ಬೋದು, ಕಿಚನ್ ರಿಲೇಟೆಡ್ ಆಗಿ ಈ ಥರ ಎಲ್ಲ ಮಾಡಿ. ಹೆಣ್ಮಕ್ಳು ಕಿಚನ್ ಟಿಪ್ಸ್ಗಳು ಕೊಡೋದು, ಕಿಚನ್ಗೆ ಏನು ಸಂಬಂಧಪಟ್ಟಿದ್ದು ಅದ್ರ ಮೇಲೆ ಟಾಪಿಕ್ ಮೇಲೆ ನೀವು ವೀಡಿಯೋಸ್ನ ಮಾಡಿ ಪಕ್ಕ ವೈರಲ್ ಆಗೇ ಆಗುತ್ತೆ. ಸೊ ಅಂದರೆ ಏನಾದರೂ ಒಂದು ಟ್ಯಾಲೆಂಟ್ ಇರಬೇಕು. ನಾವೇನೋ ಬಂದು ಏನೋ ಮಾಡ್ತೀವಿ ಅಂತಂದರೆ ಆಗಲ್ಲ ಅಲ್ವಾ. ಏನಾದರೂ ಒಂದು ಜನಕ್ಕೆ ಇಷ್ಟ ಆಗಬೇಕು. ಜನ ಪಾಪ ಅಂದರೆ ಟೈಮ್ ಕೊಟ್ಟು ನಮ್ಮ ವೀಡಿಯೋಸ್ನ ತಾಳ್ಮೆಯಿಂದ ನೋಡ್ತಾರೆ ಅಂತಂದರೆ ಅಲ್ಲಿ ಏನೋ ಒಂದು ಕಂಟೆಂಟ್ ಇರಬೇಕು, ಅಲ್ಲಿ ಏನೋ ಒಂದು ವಿಷಯ ಇರಬೇಕು, ಅವ್ರಿಗೆ ಯೂಸ್ ಆಗೋಂಥದ್ದು ಇರಬೇಕು. ಸೊ ಹಂಗಾದ್ರೆ ಮಾತ್ರ ಅವ್ರು ನೋಡೋದಕ್ಕೆ ಇಷ್ಟಪಡ್ತಾರೆ. ಸುಮ್ಮನೆ ಯಾರು ಬಂದು ಅವ್ರ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರ ಟೈಮ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಒಳ್ಳೆ ಕಂಟೆಂಟ್ ಕೊಡಬೇಕು. ಹಾಗೆ ಅವ್ರಿಗೆ ಒಂದು ಒಳ್ಳೆ ವಿಷಯನ ಅವ್ರಿಗೆ ತಲುಪಿಸ್ಬೇಕು ವಿಡಿಯೋ ಮುಖಾಂತರ. ನಮ್ಮ ವಿಡಿಯೋಯಿಂದ ಒಂದು 4 ಜನಕ್ಕೆ ಉಪಕಾರ ಆಗೋ ಥರ ಇರಬೇಕಲ್ವ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಸುಮ್ಮನೆ ನಾವು ಅದು ಇದು ಮಾಡ್ತು ಅಂದರೆ ಯಾರು ಕೂಡ ವೀಡಿಯೋಸ್ನ ನೋಡೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಲೈವ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ಮತ್ತು ಟೈಮಿಂಗ್ಸು ಕೂಡ ಹೇಳ್ತೀನಿ. ಟೈಮಿಂಗ್ಸು ಬಂದು 10:30ಯಿಂದ 11:30 ತುಂಬ ಬೆಸ್ಟು ವ್ಲಾಗ್ಸ್ ಆಗೋದಕ್ಕೆ. ಮತ್ತು 1:30ಯಿಂದ 2:30 ತನಕ ಕೂಡ ನಾವು ಅಪ್ಲೋಡ್ ಮಾಡ್ಬೋದು ವೀಡಿಯೋನ. ಲಾಂಗ್ ವೀಡಿಯೋ ಆಗಲಿ ಶಾರ್ಟ್ ವೀಡಿಯೋ ಆಗಲಿ ಮಾಡ್ಬೋದು. ನನಗೆ ಶಾರ್ಟ್ ವೀಡಿಯೋ ವೈರಲ್ ಆಗೋದು ಅಂತ ಹೇಳಿದ್ರೆ ಬೆಳಗ್ಗೆ 8:00 ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಬೇರೆ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗೇನು ಅಷ್ಟೊಂದು ರೀಚ್ ಆಗೋಲ್ಲ. ಬಟ್ 8:00 ನಾನು ಅಪ್ಲೋಡ್ ಮಾಡಿದ್ರೆ ಆವಾಗ ಚೆನ್ನಾಗಿ ರೀಚ್ ಆಗುತ್ತೆ. ನಾನು ಮಾಮೂಲಿ ಮಧ್ಯಾಹ್ನದ ಹೊತ್ತೇನಾದರೂ 3 ಗಂಟೆ 4 ಗಂಟೆ ಟೈಮಲ್ಲಿ ಹಾಕಿದ್ರೆ 12 ಗಂಟೆಲಿ ಹಾಕೋದು ಈ ಥರ ಹಾಕಿದ್ರೆ ಯಾಕೋ ವ್ಯೂಸೇ ಬರೋಲ್ಲ. ಬರೀ 10-20 ಈ ಥರ ವ್ಯೂಸ್ ಬರುತ್ತೆ. ಬಟ್ ಜನ ಯಾವ ಟೈಮಲ್ಲಿ ಆ್ಯಕ್ಟಿವಲ್ಲಿ ಇರ್ತಾರೆ ನಮ್ಮ ಆಡಿಯನ್ಸು, ಆ ಟೈಮಲ್ಲಿ ನಾವು ವೀಡಿಯೋಸ್ನ ಹಾಕಬೇಕು. ಆವಾಗ ಅವ್ರಿಗೂ ಕೂಡ ತಲುಪುತ್ತೆ, ಆವಾಗ ಅವರು ಕೂಡ ನೋಡ್ತಾರೆ ಅಲ್ವಾ. ಸೊ ನಾವು ಯಾವುದೋ ಟೈಮಲ್ಲಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡದೆ ಹಾಕ್ಕೊಂಡು ಹೋದರೆ ವೇಸ್ಟೇ. ಏಕೆಂದರೆ ನಾವು ಎಂಥ ಕಂಟೆಂಟ್ ಕೊಟ್ಟಿದ್ರು ಕೂಡ ಅದು ರೀಚ್ ಆಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಒಂದು ಟೈಮಿಂಗ್ಸ್ನ ಇಟ್ಕೊಳ್ಳಿ, ಕರೆಕ್ಟ್ ಟೈಮ್ಗೆ ಹಾಕಿ ವೀಡಿಯೋನ. ಮತ್ತು ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ನ ಹಾಕ್ತಾ ಹೋಗಿ, ಆವಾಗ ಚೆನ್ನಾಗಿ ವ್ಯೂಸ್ ಬರುತ್ತೆ. ಗ್ಯಾಪ್ ಕೊಟ್ಟು ಹಾಕಬೇಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಿಚನ್ ಟೂರ್ ಮಾಡ್ತೀನಿ. ನೆಕ್ಸ್ಟು ಹೋಮ್ ಟೂರು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಬೇಕು ನನಗೆ. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಕಿಚನ್ ಟೂರು. ಮತ್ತು ನಮ್ಮ ಮನೆ ಹೇಗಿದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೇಳಬೇಕು ಅಂದರೆ ವ್ಲಾಗ್ ಮಾಡೋರಿಗೆ ತುಂಬ ಕಷ್ಟ ಇರುತ್ತೆ. ಈ ರೀತಿ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಸೊ ಇವತ್ತು ನಾನು ಅಂದರೆ 2ನೇ ಸಲ ನಾನು ಈ ಥರ ಮಾಡ್ತಾ ಇರೋದು. ಒಂದು ಗೂಗಲ್ ಪಿನ್ ಬಂದಾಗ ನಾನು ಈ ರೀತಿ ಒಂದು ವ್ಲಾಗ್ ಮಾಡಿದೆ. ಡೈರೆಕ್ಟಾಗಿ ನಾನು ಈ ರೀತಿ ಮಾತಾಡ್ಕೊಂಡು ಯಾವುದೇ ರೀತಿ ವ್ಲಾಗ್
ವ್ಲಾಗ್ನ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ತಡವಡಿಸ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ವ್ಲಾಗ್ನ ಮಾಡೋದಕ್ಕಾಗಲ್ಲ. ಹಾಗಾಗಿ ಮತ್ತು ಇನ್ನೊಂದು ಹೇಳಿದ್ರಿ, ನಿಮ್ಮ ಅಕ್ಕ ತಂಗಿ ಅಂದರೆ ನಿಮ್ಮ ಸಿಸ್ಟರ್ಸ್ ಜೊತೆ ನೀವು ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಅದನ್ನು ಕೂಡ ಮಾಡ್ತೀನಿ. ಮತ್ತು ಹೋಮ್ ಟೂರ್ ಮಾಡಿ ಅಂತಲೂ ಕೇಳ್ತಾ ಇದ್ರಿ ನೀವು. ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಖಂಡಿತವಾಗ್ಲೂ ನಮ್ಮ ಅದನ್ನು ಕೂಡ ಶೇರ್ ಮಾಡ್ಕೋತೀವಿ. ನನಗೆ ಫೋನ್ ಹಾಳಾದ್ಮೇಲೆ ತುಂಬ ಬೇಜಾರಾಗಿ ತುಂಬ ಡಲ್ ಆಗಿಬಿಟ್ಟಿದೆ. ಆವಾಗ ಎಲ್ಲರೂ ಅಷ್ಟೇ, ನಮ್ಮ ಮನೆಯಲ್ಲಿರೋರು ತಗೋ ನನ್ನ ಫೋನ್ ನೋಡು, ಅಮ್ಮನೂ ಅಷ್ಟೇ ತಗೋ ನನ್ನ ಫೋನ್ ನೋಡು ಅಂತ ಕೊಡ್ತಾಯಿದ್ರು. ನನ್ನ ಹಸ್ಬೆಂಡು ಅಷ್ಟೇ, ನಾನಾದರೂ ಪಕ್ಕದಲ್ಲಿ ಕೂತ್ಕೊಂತು ಅಂದರೆ ಅವರು ತಗೋ ನನ್ನ ಫೋನ್ ನೋಡು ಅಂತ ಕೊಡೋರು, ನನಗೆ ಬೇಜಾರಾಗಬಾರ್ದು ಅಂತೇಳಿ. ಸೊ ನನ್ನ ಮಗಳೂ ಅಷ್ಟೇ, ಅವಳೇನಾದರೂ ಫೋನ್ ನೋಡ್ತೀರಾ ನಾವು ಕೂತ್ಕೊಂತು ಅಂದರೆ ಏನು ಡಲ್ಲಾಗಿ ಕೂತ್ಕೋತಿದ್ದೆ. ಅವಾಗ ಅವಳು ಕೂಡ ಫೋನ್ ನೋಡಮ್ಮ ಅಂತೇಳಿ ಕೊಡ್ತಾಯಿದ್ಲು. ಯಾಕೆಂದರೆ ಯಾವಾಗಲೂ ನನ್ನ ಫೋನ್ ಇಟ್ಕೊಂಡು ಕೂತ್ಕೋತಿದ್ದೆ. ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆ ಏನು ಅಂತೇಳಿ. ಸೊ ನೋಡೋರಿಗೆ ಯಾವಾಗಲೂ ಫೋನ್ ಇಟ್ಕೊಂಡು ಕೂತ್ಕೋತಾಳೆ, ಅವಳಿಗೆ ಏನು ಕೆಲಸ ಇಲ್ವಾ ಅಂತ ಹೇಳ್ಬೋದು. ಬಟ್ ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಅದೇನು ಅಂತೇಳಿ. ಸೊ ಎಡಿಟ್ ಮಾಡೋದು, ವೀಡಿಯೋ ಮಾಡ್ಕೊಳ್ಳೋದೆಲ್ಲ ತುಂಬ ಟೈಮ್ ಬೇಕಲ್ವ, ತುಂಬ ಟೈಮ್ ಕೊಡಬೇಕು ಯೂಟ್ಯೂಬ್ಗೆ. ಅದೊಂಥರ ನಾವು ಹೇಳ್ಬೇಕು ಅಂದರೆ ಒಂಥರ ಮಗು ಥರ ನೋಡ್ಕೋಬೇಕು. ಅದನ್ನು ನಾವು ಯಾವ ರೀತಿ ನೋಡ್ಕೋತೀವಿ ಆ ರೀತಿ ಅದು ಬೆಳೆಯುತ್ತೆ. ಸೊ ಹಾಗಾಗಿ ಯಾವಾಗಲೂ ಫೋನ್ ನೋಡ್ತಾನೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನನ್ನ ಮಗಳು ಯಾವಾಗಲೂ ನೀನು ಹಿಂಗಿರೋದು ನೋಡೋಕ್ಕಾಗ್ತಿಲ್ಲ, ನನ್ನ ತಂಗಿನೂ ಅಷ್ಟೇ ಹಿಂಗಿರೋದು ನೋಡೋಕ್ಕಾಗ್ತಿಲ್ಲ ಅಂತೇಳಿ ಅವ್ರು ಫೋನ್ಗಳು ಕೊಡೋದು. ಮತ್ತು ಟಿ ವಿ ನೋಡಿ, ನಮ್ಗೆ ಯಾವತ್ತೂ ಟಿ ವಿನ ಜೊತೆಲಿ ಕುತ್ಕೊಂಡು ನೋಡಿದವಳೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲಿಂದ. ಸೊ ಇದಕ್ಕೆಲ್ಲ ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ರು, ಹಿಂಗೆ ಆಗೋಯ್ತಲ್ಲ, ಇಷ್ಟು ಡಲ್ಲಾಗಿದೆಯಲ್ಲ, ಅದು ಬೇಜಾರು ಮಾಡ್ಕೋಬೇಡ ಅಂತೇಳಿ ಅವ್ರು ನನಗೆ ಗೊತ್ತಿಲ್ಲೇ ಸರ್ಪ್ರೈಸ್ ಆಗಿ ಫೋನ ತಂದು ಅಮ್ಮನ ಹತ್ರ ಕೊಟ್ಟಿದ್ರು. ಸೊ ನೋಡಿ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು, ತುಂಬ ಬೇಜಾರಾಯಿತು. ಹಿಂಗೆ ಆಗೋಯ್ತಲ್ಲ, ಫೋನ್ ಹಾಳಾಗೋಯ್ತು. ಪಾಪ ಇವ್ರಿಗೂ ಕೂಡ ಪ್ರೆಸರ್ ಕೊಟ್ಟಂಗೆ ಆಗುತ್ತೆ ಅಲ್ವಾ ಅಂತೇಳಿ ಬೇಜಾರು ಕೂಡ. ನೀವೇನಾದರೂ ಯೂಟ್ಯೂಬ್ ಶುರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ. ಅದರಲ್ಲಿ ಏನೇನೆಲ್ಲ ರೂಲ್ಸ್ಗಳಿರ್ತವೆ ಅಂತೇಳಿ. ಸುಮ್ಮನೆ ಬಂದು ಯೂಟ್ಯೂಬಲ್ಲಿ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ನೋದೆಲ್ಲ ಸುಳ್ಳು, ಓಕೆನಾ. ನೀವು ಫಸ್ಟು ಅದ್ರ ರೂಲ್ಸ್ ಎಲ್ಲ ತಿಳ್ಕೊಂಡು ಯಾವ ರೀತಿ ಮಾಡಬೇಕು. ನಾವು ಫಸ್ಟು ಎಕ್ಸಾಮಲ್ಲಿ ಚೆನ್ನಾಗಿ ಓದಿದ್ರೆ ತಾನೇ ನಾವು ಎಕ್ಸಾಮಲ್ಲಿ ಬರೆದು ಪಾಸ್ ಆಗೋದಕ್ಕೆ ಸಾಧ್ಯ. ಫಸ್ಟು ಮೇಷ್ಟ್ರು ಏನು ಹೇಳ್ತಾರೆ ಅದನ್ನು ನಾವು ತಿಳ್ಕೋಬೇಕು. ಅದನ್ನು ಮೈಂಡ್ಗೆ ಹಾಕ್ಕೊಂಡ್ರೆ ಮಾತ್ರ ನಾವು ಪರೀಕ್ಷೆಯಲ್ಲಿ ಬರೆದು ಪಾಸ್ ಆಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಅಂತಲೇ ಒಂದಷ್ಟು ಟೆಕ್ನವ್ರು ಇರ್ತಾರೆ, ಅವ್ರದ್ದು ವೀಡಿಯೋಸ್ನ ನೋಡಿ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಒಂದು ಸಲ ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ವೀಡಿಯೋಸ್ನ ಮಾಡಿ, ಓಕೆನಾ. ಸೊ ಹಾಗಾಗಿ ನಿಮ್ಮದು ಅಂತಂದರೆ ನಮಗೆ ಬರೀ ವಿಡಿಯೋ ಮಾಡಿ ಹಾಕೋದು ಅಷ್ಟೇ ಅಂತಲೇ ತಿಳ್ಕೊಬಿಟ್ಟಿದ್ದಾರೆ ಕೆಲವರು. ಸೊ ಅಷ್ಟೇ ಅಲ್ಲ, ಅದಕ್ಕೆಲ್ಲ ಒಂದಷ್ಟು ರೂಲ್ಸ್ಗಳಿರ್ತವೆ. ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿದ್ರೇ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡೋದಕ್ಕೆ ಸಾಧ್ಯ ಆಗೋದು. ತುಂಬ ಕಷ್ಟ ಇದೆ, ಲಕ್ ಇರಬೇಕು. ಹೇಳಬೇಕು ಅಂದರೆ ಲಕ್ ಇದ್ದರೆ ರೀಚ್ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಡೌನ್ ಆಗಿಬಿಟ್ಟು ಆಮೇಲೆ ಥರ ಹೋಗ್ತಿರುತ್ತೆ ಅಷ್ಟೇ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಫಸ್ಟು ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ, ಅದಾದಮೇಲೆ ವೀಡಿಯೋಸ್ನ ಹಾಕಿ, ಖಂಡಿತ ನಿಮ್ಮದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.